ಯುದ್ಧ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. 2 ವಾರ ಕಾದು ನೋಡ್ತೀವಿ ಅಂತ ಹೇಳಿ ದಿಕ್ಕು ತಪ್ಪಿಸಿದಂತ ಅಮೆರಿಕ ಇರಾನ್ ಅಣುಸ್ಥಾವರದ ಮೇಲೆ ಹ್ಯಾಮರ್ ಬಾಂಬ್ನ ಹಾಕಿದೆ. ಈ ಮೂಲಕ 3ನೇ ಮಹಾಯುದ್ಧಕ್ಕೆ ಮುನ್ನಡಿ ಬರೆದಿದೆ. ಇದರಿಂದ ಇರಾನ್ ಕೆರಳಿದೆ. ಇಡೀ ಜಗತ್ತಿಗೆ ತೈಲ ನೀಡುವ ರಾಷ್ಟ್ರ ಇರಾನ್ ಅಕ್ಷರಶಃ ಕನಲಿದೆ. ಇದೀಗ ಹರ್ಮುಜ್ ಕಾಲುವೆಯನ್ನ ಬಂದ್ ಮಾಡುವಂತಹ ನಿರ್ಧಾರವನ್ನ ಮಾಡಿದೆ. ಒಂದು ವೇಳೆ ಈ ಒಂದು ಕಾಲುವೆ ಬಂದಾದ್ರೆ ಪರಿಣಾಮಗಳೇನು ಇಲ್ಲಿದೆ ನೋಡಿ ಡೀಟೇಲ್ಸ್. ಹರ್ಮುಜ್ ಕಾಲುವೆ ಇರಾನ್ ಮತ್ತು ಯುಎಇ ನಡುವೆ ಚಾಚಿಕೊಂಡಿರುವಂತಹ ವಿಶಾಲ ಸಾಗರದ ನಡುವೆ ಇದೆ. ಈ ಒಂದು ಕಾಲುವೆ ಇದು ಜಾಗತಿಕವಾಗಿಯೂ ಪ್ರತಿಯೊಂದು ದೇಶಕ್ಕೂ ಕೂಡ ತೈಲ ಸಂಪರ್ಕವನ್ನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಇರಾನ್ ಉತ್ಪಾದಿಸುವಂತಹ ಕ್ರೂಡ್ ಆಯಿಲ್ ಇದೇ ಕಾಲುವೆಯ ಮೂಲಕ ಜಗತ್ತಿನ ನಾನಾ ರಾಷ್ಟ್ರಗಳನ್ನ ತಲುಪುತ್ತದೆ. ಅಂತಹ ಕಾಲುವೆಗಳನ್ನೇ ಇರಾನ್ ಬಂದ್ ಮಾಡಿ ಬಿಡುವಂತಹ ನಿರ್ಧಾರವನ್ನ ಮಾಡಿದೆ. ಇದಕ್ಕೆ ಕಾರಣ ಅಮೆರಿಕದ ತಡರಾತ್ರಿ ನಡೆಸಿರುವಂತಹ ಭೀಕರ ದಾಳಿ. ಇರಾನ್ ಅಣುಸ್ಥಾವರವನ್ನ ಉಡಾಯಿಸಿದಂತಹ ಅಮೆರಿಕದ ಹ್ಯಾಮರ್ ಬಾಂಬ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಅಮೆರಿಕ ಎಂಟ್ರಿಯಿಂದಾಗಿ ಮತ್ತೊಂದು ಟರ್ನ್ ಅನ್ನ ಪಡೆದುಕೊಂಡಿದೆ. ಹೌದು, ಮಧ್ಯಪ್ರಾಚ್ಯ ಉದ್ವಿಗ್ನತೆಗೊಂಡಿದೆ. ಇರಾನ್ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿಯನ್ನ ನಡೆಸ್ತಾ ಇದ್ದಂತೆ ಯುದ್ಧ ಉದ್ವಿಗ್ನತೆಯನ್ನ ಹೊಂದಿದೆ. ಪ್ರತಿಕಾರ ತೀರಿಸಿಕೊಳ್ಳಲು ಮುಂದಾಗಿರುವಂತಹ ಇರಾನ್ ವಿಶ್ವಕ್ಕೆ ಶಾಕ್ ಕೊಳ್ಳಲು ಮುಂದಾಗಿದೆ. ಪ್ರಮುಖವಾಗಿ ತೈಲ ಹಡಗು ಮಾರ್ಗ ಜಲಸಂಧಿಯಾಗಿರುವಂತಹ ಹೊರ್ಮುಜ್ ಆ ಒಂದು ಜಲಸಂಧಿಯನ್ನ ಮುಚ್ಚಲು ಮುಂದಾಗಿರುವಂತಹ ಇರಾನ್ ಎಲ್ಲರಿಗೂ ಕೂಡ ಆತಂಕವನ್ನ ಮೂಡಿಸಿದೆ. ಒಂದು ವೇಳೆ ಆ ಒಂದು ಜಲಸಂಧಿಯನ್ನ ಬಂದ್ ಮಾಡಿದ್ರೆ ಭಾರತ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತೆ. ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಮಹಾಸಮರಕ್ಕೆ ದೊಡ್ಡಣ್ಣ ಅಂದ್ರೆ ಅಮೆರಿಕ ಎಂಟ್ರಿಯಾಗಿದ್ದು ಇರಾನ್ನ 3 ಪರಮಾಣು ನೆಲೆಗಳನ್ನ ಉಡಿಸ್ ಮಾಡಿದೆ. ಅದರಿಂದ ರೊಚ್ಚಿಗಿದ್ದಂತಹ ಇರಾನ್ ಸರ್ಕಾರ ಪ್ರಮುಖ ತೈಲ ಹಡಗು ಮಾರ್ಗವಾಗಿರುವಂತಹ ಆ ಒಂದು ಜಲಸಂಧಿಯನ್ನ ಮುಚ್ಚಲು ಮುಂದಾಗಿದೆ. ಇದಕ್ಕೆ ಸಂಸತ್ನಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ. ಜಾಗತಿಕವಾಗಿ ತೈಲ ಸಾಗಾಣಿಕೆ ಪ್ರಮುಖ ಹೆದ್ದಾರಿ ಆಗಿರುವಂತಹ ಆ ಒಂದು ಜಲಸಂಧಿಯನ್ನ ಬಂದ್ ಮಾಡುವ ತೀರ್ಮಾನ ತೈಲ ಆಮದು ರಾಷ್ಟ್ರಗಳಿಗೆ ಬಿಗ್ ಶಾಕ್ ಅನ್ನ ನೀಡಿದೆ. ಬಂದ್ ಕ್ರಮ ಕುರಿತು ಇರಾನ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದ್ಯ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಅಷ್ಟೇ. ಹಾರ್ಮುಜ್ ಜಲಸಂಧಿ ಪ್ರಮುಖ ಪಾಯಿಂಟ್ಗಳಲ್ಲಿ ಒಂದಾಗಿದ್ದು 33 ಕಿಲೋಮೀಟರ್ ಅಗಲ ಇದೆ. ಇದು ಜೊತೆಗೆ 3 ಕಿಲೋಮೀಟರ್ ನಡುವೆ ಉಭಯ ಮಾರ್ಗಗಳು ಇದೆ. ಹಡಗು ಸಂಚಾರ ಅದರಲ್ಲಿ ಮಾಡುತ್ತೆ. ಇದು ಓಮನ್ ಹಾಗೂ ಇರಾನ್ ನಡುವೆ ಹಾದು ಹೋಗಲಿರುವಂತಹ ಜಲಸಂಧಿಯಾಗಿದ್ದು ಗಲ್ಫ್ ರಾಷ್ಟ್ರಗಳು ಮತ್ತು ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಈ ಒಂದು ಮಾರ್ಗದ ಮೂಲಕವೇ 30% ತೈಲ ಅನಿಲ ಪೂರೈಕೆ ಆಗ್ತಾ ಇದೆ. ಪ್ರತಿದಿನ ಈ ಒಂದು ಮಾರ್ಗದಲ್ಲಿ 2.1 ಕೋಟಿ ಬ್ಯಾರೆಲ್ ತೈಲ ಪೂರೈಕೆ ಆಗ್ತಾ ಇದೆ. ಇಂತಹ ಜಲಸಂಧಿ ಮಾರ್ಗವನ್ನೇ ಇರಾನ್ ಬಂದ್ ಮಾಡೋಕೆ ಮುಂದಾಗಿದೆ. ಈ ರೀತಿಯಾದ್ರೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ತೈಲ ಬೆಲೆ ಗಗನಕ್ಕೆ ಏರಲಿದೆ. ಹೌದು, ಇರಾನ್ ಅಣುಶಕ್ತಿ ರಾಷ್ಟ್ರವಾಗೋಕೆ ಮುಂದಾಗಿತ್ತು. ಆದರೆ ಇದು ಅಮೆರಿಕ ಹಾಗೂ ಇಸ್ರೇಲ್ಗೆ ಇಷ್ಟವಿರಲಿಲ್ಲ. ಹೀಗಾಗಿ ಅಮೆರಿಕ ಇಸ್ರೇಲ್ಗೆ ಪ್ರಚೋದನೆ ನೀಡಿದೆ. ಕಳೆದ ಜೂನ್ 13ರಂದು ದಾಳಿ ಮಾಡಿತ್ತು. ಇದರ ಮುಂದುವರೆದ ಭಾಗ ಅನ್ನುವಂತೆ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿತ್ತು. ಮಿಸೈಲ್ ದಾಳಿಯನ್ನ ನಡೆಸಿತ್ತು. ಇದೀಗ ಈ ಒಂದು ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಟ್ಟು ಇರಾನ್ ಅಣುಸ್ಥಾವರಗಳ ಮೇಲೆ ಬಾಂಬ್ ದಾಳಿಯನ್ನ ನಡೆಸಿದೆ. ಇದರಿಂದ ನೂರಾರು ಸಂಖ್ಯೆಯಲ್ಲಿ ಸಾವು ನೋವುಗಳು ಉಂಟಾಗಿದೆ. ಅಪಾರ ಪ್ರಮಾಣದಲ್ಲಿ ಆಸ್ತಿ ನಷ್ಟವಾಗಿದೆ. ಹಾಗೂ ಯೆಮೆನ್ ಹೌತಿಗಳು ಇರಾನ್ನ ಶಿಯಾ ಪ್ರಾಬಲ್ಯದ ಸಂಘಟನೆಗಳನ್ನ ಮಟ್ಟ ಹಾಕುವಂತಹ ಇಸ್ರೇಲ್ ಇದೀಗ ಇರಾನ್ ಮೇಲೆ ಮುಗಿಬಿದ್ದಿದೆ. ಇಸ್ರೇಲಿಗೆ ಅಮೆರಿಕ ಬೆಂಬಲ ಸಿಕ್ಕಿದೆ. ಇದೀಗ 3ನೇ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಹೌದು, ಇರಾನ್ ಇಸ್ರೇಲ್ ಯುದ್ಧದ ನಡುವೆ ಅಮೆರಿಕ ಎಂಟ್ರಿ ಕೊಟ್ರೆ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಿದಂತೆ ಆಗಿದೆ. ಇರಾನ್ ಪರವಾಗಿ ಇಸ್ಲಾಮಿಕ್ ರಾಷ್ಟ್ರಗಳು ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂತಹ ಯುದ್ಧ ಇಡೀ ವಿಶ್ವವನ್ನೇ ವ್ಯಾಪಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದರ ನಡುವೆಯೇ ಇದೀಗ ಇರಾನ್ ತನ್ನ ಶತ್ರು ರಾಷ್ಟ್ರವಾಗಿರುವಂತಹ ಇಸ್ರೇಲ್ನನ್ನ ಬೆಂಬಲಿಸುತ್ತಿರುವಂತಹ ರಾಷ್ಟ್ರಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡುವುದಕ್ಕೆ ವಿಶ್ವದ 5ನೇ 1 ಭಾಗ ತೈಲ ಅನಿಲ ಸಾಗಾಣಿಕೆ ಮಾರ್ಗವಾಗಿರುವಂತಹ ಆ ಒಂದು ಜಲಸಂಧಿಯನ್ನ ಬಂದ್ ಮಾಡಲಿಕ್ಕೆ ಮುಂದಾಗಿದೆ. ಇದು ಜಗತ್ತಿನಲ್ಲಿ ತೈಲ ಆತಂಕಕ್ಕೆ ಕಾರಣವಾಗಿದೆ. ಇರಾನ್ನ ಈ ಒಂದು ಯೋಜನೆ ನಮ್ಮ ನಿತ್ಯದ ಬಳಕೆಯ ತೈಲ ಹಾಗೂ ಅನಿಲಕ್ಕಾಗಿ ಕೊಲ್ಲಿ ರಾಷ್ಟ್ರಗಳನ್ನೇ ನೆಚ್ಚಿಕೊಂಡಿರುವಂತಹ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳ ತಲ್ಲಣಕ್ಕೆ ಕಾರಣವಾಗಿದೆ. ಹಾರ್ಮುಜ್ ಜಲಸಂಧಿ
ಪರ್ಷಿಯನ್ ಕೊಲ್ಲಿಗೆ ಇರುವಂತಹ ಏಕೈಕ ಜಲಮಾರ್ಗ. ಈ ಒಂದು ಜಲಸಂಧಿ ಒಂದು ಕಡೆ ಇರಾನ್, ಮತ್ತೊಂದು ಕಡೆ ಓಮನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಹರಡಿಕೊಂಡಿದೆ. ಇದು ಪರ್ಷಿಯನ್ ಕೊಯ್ಲಿಯನ್ನ ಒಮನ್ ಕೊಯ್ಲಿಗೆ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಒಂದು ವೇಳೆ ಈ ಒಂದು ಜಲಸಂಧಿಯನ್ನ ಇರಾನ್ ಏನಾದ್ರೂ ಮುಚ್ಚುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಜಗತ್ತಿನ 20% ತೈಲ ಪೂರೈಕೆ ಸ್ಥಗಿತಗೊಳ್ಳುತ್ತೆ. ಪರ್ಷಿಯನ್ ಕೊಲ್ಲಿ ತೀರದಲ್ಲಿರುವಂತಹ ಸೌದಿ ಅರೇಬಿಯಾ, UAE, ಒಮಾನ್, ಕತಾರ್, ಕುವೈತ್, ಇರಾಕ್, ಇರಾನ್ ದೇಶಗಳಿದ್ದು ಈ ಮಾರ್ಗದ ಮೂಲಕವೇ ಜಗತ್ತಿನ ವಿವಿಧ ದೇಶಗಳಿಗೆ 90% ತೈಲ ಸರಬರಾಜು ಮಾಡಲಿದ್ದು ಇದು ಬಂದಾಗಿರುತ್ತದೆ. ಜಗತ್ತಿನ 2ನೇ ದೊಡ್ಡ ಆರ್ಥಿಕತೆಯಾಗಿರುವಂತಹ ಚೀನಾ ಇಲ್ಲಿನ 50% ತೈಲದ ಮೇಲೆ ಅವಲಂಬಿತವರಾಗಿರುತ್ತೆ. ಜಪಾನ್ 95% ಮತ್ತು ದಕ್ಷಿಣ ಕೊರಿಯಾ 21% ಇಲ್ಲಿನ ತೈಲವನ್ನೇ ನೆಚ್ಚಿಕೊಂಡಿದೆ. ಜಗತ್ತಿನ ಬಳಕೆಯ 6% ತೈಲ ಉತ್ಪಾದಿಸುವಂತಹ ತೈಲಾಗಾರ ಸೌದಿ ಅರೇಬಿಯಾದಲ್ಲಿದೆ. ಇರಾನ್ ವಿಶ್ವದಲ್ಲೇ ಅತಿ ಹೆಚ್ಚು ತೈಲವನ್ನ ನಿಕ್ಷೇಪವನ್ನ ಹೊಂದಿರುವಂತಹ ದೇಶವಾಗಿದೆ. ಜಗತ್ತಿನ ಅತ್ಯಾಧುನಿಕ ದ್ರವೀಕೃತ ಅನಿಲವನ್ನ ಕತಾರ್ ಉತ್ಪಾದನೆ ಮಾಡುತ್ತೆ. ಈ ಜಲಮಾರ್ಗವನ್ನ ಬಂದ್ ಮಾಡಿದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ತೈಲಾಂತಕ ಎದುರಾಗಲಿದೆ. ಇರಾನ್ ಇಸ್ರೇಲ್ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಜಗತ್ತಿನ ತೈಲ ಮಾರುಕಟ್ಟೆಗಳು ಭಯಭೀಕರವಾಗಿವೆ. ಇರಾನ್ ಮಿಲಿಟರಿ ಮತ್ತು ಪರಮಾಣು ನೆಲೆಗಳ ಮೇಲೆ ಇಸ್ರೇಲ್ ನಡೆಸಿರುವಂತಹ ದಾಳಿ ಮತ್ತು ಇರಾನ್ ಪ್ರತಿಕಾರವು ಈಗಾಗಲೇ ಹದಗೆಟ್ಟಿರುವಂತಹ ಜಾಗತಿಕ ಪೂರೈಕೆ ಸರಪಳಿಯನ್ನ ಅಲುಗಾಡಿಸಿದೆ. ಈ ಒಂದು ಜಲಸಂಧಿಯಂತಹ ಪ್ರಮುಖ ವ್ಯಾಪಾರ ಮಾರ್ಗಗಳು ಸಂಘರ್ಷಣೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದೆನ್ನುವಂತಹ ಆತಂಕ ಹೆಚ್ಚಾಗಿರುವಂತಹ ಈ ಒಂದು ಸಂದರ್ಭದ ನಡುವೆಯೇ ತೈಲ ಕಂಪನಿಗಳು, ಹಡಗು ಸಂಸ್ಥೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳು ಪರದಾಡ್ತಾ ಇದೆ. ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕದ ಅಲೆಗಳನ್ನ ಸೃಷ್ಟಿ ಮಾಡಲಿದ್ದು ತೈಲದ ಬೆಲೆಯೂ ಕೂಡ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಾನದಂಡವೆಂದು ಪರಿಗಣಿಸಲಾಗಿರುವಂತಹ ಬ್ರೆಂಟ್ ಎನ್ನುವಂತಹ ಕಚ್ಚಾ ತೈಲ ದಿನದಿಂದ ದಿನಕ್ಕೆ ಏರ್ತಾನೆ ಇದ್ದು 5% ಹೆಚ್ಚಾಗಿದೆ. ಇದು ಜಾಗತಿಕವಾಗಿ ವಿಶೇಷವಾಗಿ ಹಣದುಬ್ಬರದ ಒತ್ತಡವನ್ನ ಹೆಚ್ಚಿಸುತ್ತದೆ. ಈಗಾಗಲೇ ಜಗತ್ತಿನ ಷೇರು ಮಾರುಕಟ್ಟೆ ಸತತವಾಗಿ ಕುಸಿತಾ ಇದೆ. ಗಲ್ಫ್ ತೈಲದ ಮೇಲೆ ಅವಲಂಬಿತವಾಗಿರುವಂತಹ ದೇಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇರಾನ್ ಜಾಗತಿಕ ತೈಲ ಪೂರೈಕೆಯ ಮಹತ್ವದ ಭಾಗವಾಗಿರುವುದರಿಂದ ಪೆಟ್ರೋಲಿಯಂ ಮತ್ತು ಅದರ ಇತರ ಉತ್ಪನ್ನಗಳ ಬಳಕೆಯ ಮೇಲೆ ಜಗತ್ತಿನಾದ್ಯಂತ ಪರಿಣಾಮ ಬೀರ್ತಾ ಇದೆ. ಆದರೆ ಇರಾನ್ನ ತೈಲ ಮೂಲ ಸೌಕರ್ಯದ ಮೇಲೆ ಯಾವುದೇ ತರಹದ ದಾಳಿ ಮಾಡಿರುವುದರಿಂದ ಇಸ್ರೇಲ್ ದೂರವಿದೆ. ಒಂದು ವೇಳೆ ಈ ಒಂದು ನಡೆ ಬದಲಾದ್ರೆ ಜಗತ್ತಿನಾದ್ಯಂತ ನಾಟಕೀಯ ಪರಿಣಾಮ ಸ್ಪಷ್ಟವಾಗುತ್ತದೆ. ಇರಾನ್ ಕ್ಷಿಪಣಿಯನ್ನ ಹೊಡೆದುರುಳಿಸಲು ಅಮೆರಿಕ ಸಹಾಯ ಮಾಡಿದ್ರೂ ಅಮೆರಿಕ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡೋಕ್ಕಾಗೋದಿಲ್ಲ. ಇಸ್ರೇಲ್ನ ದಾಳಿಯಲ್ಲಿ ಅಮೆರಿಕ ಭಾಗವಾಗಿಲ್ಲ ಅಂತ ಅಲ್ಲಿನ ಅಧಿಕಾರಿಗಳು ಒತ್ತಿ ಹೇಳಿದ್ರು. ಇರಾನ್ ಕೂಡ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕವು ಪಡೆಗಳು ಅಥವಾ ಅವರ ಹಿತಾಸಕ್ತಿಯನ್ನ ಗುರಿ ಮಾಡಿಸಿಕೊಂಡು ದಾಳಿಯನ್ನ ನಡೆಸಿರಲಿಲ್ಲ. ಆದ್ರೆ ಅದ್ಯಾವ ಅಮೆರಿಕ ಇಸ್ರೇಲ್ ಪರವಾಗಿ B-2 ಬಾಂಬರ್ ಫ್ಲೈಟ್ ಅನ್ನ ಬಳಸಿಕೊಂಡು ಇರಾನ್ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸ್ತೋ ಆಗಲೇ ಅಮೆರಿಕ ವಿರುದ್ಧ ಇರಾನ್ ಕೆರಳಿದೆ. ಅಮೆರಿಕದ ಆರ್ಥಿಕತೆಯ ಮೇಲೆ ಪೆಟ್ಟು ಕೊಡುವುದಕ್ಕೆ ಈ ಒಂದು ಜಲಸಂಧಿ ಇದೆಯಲ್ಲ ಅದನ್ನ ಬಂದ್ ಮಾಡುವ ಮಾತಾಡಿದೆ. ಹೌದು, ಹರ್ಮುಜ್ ಜಲಸಂಧಿ ಮುಚ್ಚುವುದು ಅಮೆರಿಕದ ಆರ್ಥಿಕತೆಯನ್ನ ಹೊಡೆಯುವಂತಹ ಪ್ರಯತ್ನ. ಇದು ಅಮೆರಿಕದ ಮಿಲಿಟರಿ ಪ್ರಕ್ರಿಯೆಗೂ ಕೂಡ ಕಾರಣವಾಗಿರಬಹುದು. ಅಮೆರಿಕ ಹೊರತುಪಡಿಸಿ ಅತಿ ಹೆಚ್ಚು ಅಮೆರಿಕದ ಸೇನಾ ಪಡೆಗಳು ಮಧ್ಯಪ್ರಾಚ್ಯದ ಕತಾರ್, UAE, ಬ್ರಹ್ಮಾನ್, ಕುವೈಟ್, ಇರಾಕ್ನಲ್ಲಿದ್ದು ಇರಾನ್ನ ಯಾವುದೇ ದುಡುಕು ನಿರ್ಧಾರ ಖಂಡಿತವಾಗಿಯೂ ಕೂಡ ಸೇನಾ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತದೆ. ಇರಾನ್ ತನ್ನ ಬೆದರಿಕೆಯ ಹೊರತಾಗಿಯೂ ಆ ಒಂದು ಜಲಸಂಧಿಯನ್ನ ಮುಚ್ಚುವ ಸಾಮರ್ಥ್ಯ ಮತ್ತು ಇಚ್ಛೆಯನ್ನ ಆ ದೇಶ ಹೊಂದಿದೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇರಾನ್ ಸಂಸತ್ತಿನ ಅನುಮೋದನೆ ಸಿಕ್ಕಿದ್ರೆ ಅತ್ತ ಅಮೆರಿಕ ಕಾಲುವೆ ಮುಚ್ಚಿದ್ರೆ ಹುಷಾರ್ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೂಡ ನೀಡಿದೆ. ಆದ್ರೆ ಇರಾನ್ ಬೆನ್ನ ಹಿಂದೆ ರಷ್ಯಾ ಮತ್ತು ಚೀನಾ ಬೆಂಬಲ ನೀಡೋದ್ರಿಂದ ಇರಾನ್ ಈಗಾಗಲೇ ಅಮೆರಿಕ ವಾರ್ನಿಂಗು ಕ್ಯಾರೆ ಅಂತ ಇಲ್ಲ. ಇದೀಗ ಅಮೆರಿಕ ನೇರವಾಗಿ ಇಸ್ರೇಲ್ ಪರವಾಗಿ ದಾಳಿ ಮಾಡಿರೋದ್ರಿಂದ ಕಮೀನಿ ಕೆರಳಿ ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ಏನಾಗುತ್ತದೆ ಅನ್ನುವುದು ಕುತೂಹಲ ಇಡೀ ಜಗತ್ತಿಗೆ ಇದೆ. ಇದು ಸಂಘರ್ಷದ ಸಮಯದಲ್ಲಿ ಒತ್ತಡ ಹೇರಲು ಹಡಗು ಮಾರ್ಗಗಳ ಮೇಲೆ ದಾಳಿ ಮಾಡುವುದು ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಗಾಜಾದಲ್ಲಿ ಯುದ್ಧ ಪ್ರಾರಂಭವಾದಾಗಿನಿಂದ ಯೆಮನ್ನ ಹೌತಿ ಉಗ್ರರು ಅರೇಬಿಯನ್ ಪರ್ಷಿಯಾದ ದ್ವೀಪದ ಕೆಂಪು ಸಮುದ್ರಕ್ಕೆ ಪ್ರವೇಶ ದ್ವಾರದ ಬಾಬ್ ಅಲ್ ಮಾಂಡೇಬ್ ಜಲಸಂಧಿಯ
ಸುತ್ತಲಿನ ಪ್ರದೇಶದಲ್ಲಿ ಇಸ್ರೇಲ್ ಸೇರಿದ ಮತ್ತು ಅವರನ್ನ ಬೆಂಬಲಿಸುವಂತಹ ದೇಶಗಳ ಹಡಗುಗಳ ಮೇಲೆ ಸತತವಾಗಿ ದಾಳಿಯನ್ನ ನಡೆಸಿದ್ರು. ಹೌತಿ ಉಗ್ರರು ಈ ಒಂದು ದಾಳಿ ಜಾಗತಿಕ ವ್ಯಾಪಾರ ವಹಿವಾಟಿನ ಮೇಲೆ ಪರಿಣಾಮ ಬೀರಿತು. ಇದರಿಂದಾಗಿ ಬೆದರಿದಂತಹ ಜಾಗತಿಕ ನೌಕಾ ಸರಕು ಸಾಗಣೆ ಕಂಪನಿಗಳು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಬಳಸಿ ಸಾಗುವ ಮೂಲಕ ಕೆಂಪು ಸಮುದ್ರವನ್ನ ತಪ್ಪಿಸಿ ನೌಕಾಯಾನವನ್ನ ನಡೆಸಿದ್ವು. ಇದು ದೀರ್ಘಕಾಲ ಮತ್ತು ಸುರಕ್ಷಿತ ಪ್ರಯಾಣವಾಗಿತ್ತು. ಆದರೆ ಹರ್ಮುಜ್ ಜಲಸಂಧಿಯು ಮೂಲಕ ಹೋಗದೆ ಕೊಲ್ಲಿ ರಾಷ್ಟ್ರಗಳಿಂದ ಸಮುದ್ರದ ಮೂಲಕ ಏನನ್ನೂ ಸಾಗಿಸಲು ಪರ್ಯಾಯ ಮಾರ್ಗವಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.